ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಗುವಿಗಾಗಿ ಮೆಟರ್ನಿಟಿ ಬ್ಯಾಗಲ್ಲಿ ಏನೇನು ಒಂದು ವಸ್ತುಗಳ ಲೀಸ್ಟ್ ಇರಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಈ ಮುಂಚೆ ಈಗಾಗಲೇ ನಾನು ಸೆಕ್ಷನ್ ಆದವ್ರಿಗೆ ಮತ್ತು ನಾರ್ಮಲಿ ಡೆಲಿವರಿ ಹೋಗೋದಕ್ಕೆ ಯಾವ ರೀತಿ ಬ್ಯಾಗ್ ಪ್ಯಾಕಿಂಗ್ ಮಾಡ್ಕೋಬೇಕಂತ 2 ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡಿಲ್ಲ ಅಂತಂದರೆ ನೋಡಿ. ಇವಾಗ ನಾವು ಮಗುವಿಗಾಗಿ ಏನೇನು ಇಟ್ಕೋಬೇಕು ಅನ್ನೋದನ್ನು ಹೇಳ್ತಾ ಇದ್ದೇನೆ. ಫ್ರೆಂಡ್ಸ್, ನಿಮ್ಮ ಡೆಲಿವರಿ ಈ ತಿಂಗಳಿಂದ ಹಿಡಿದು ಮಾರ್ಚ್ವರೆಗೆ ಆಗ್ತಾಯಿದ್ರೆ ಚಳಿಗಾಲ ಇದೆ. ಸೊ ಈ ಟೈಮಲ್ಲಿ ನೀವು ಮಗುವಿಗಾಗಿ ಒಂದು 3ರಿಂದ 4 ಜೋಡಿ ಬಟ್ಟೆಗಳನ್ನ ತೊಗೊಳ್ಬೇಕಾಗುತ್ತೆ. ಈ ಬಟ್ಟೆಗಳು ಸ್ವಲ್ಪ ಊಲನಿಂದ ಆದರೆ ಒಳ್ಳೆಯದು. ಸ್ವಲ್ಪ ಕಾಟನ್ ಒಳಗಡೆ ನೀವು ಬನಿಯನ್ ಅಥವಾ ಯಾವುದಾದ್ರೂ ಒಂದು ಸ್ಮೂತ್ ಬಟ್ಟೆ ತೊಗೊಳ್ಳಿ. ಅದಾದಮೇಲೆ ಮೇಲೆ ಹಾಕ್ಕೊಳ್ಳೋದಕ್ಕೆ ಮಗುವಿಗೆ 4 ಸ್ವೆಟರ್ ಆದರೂ ಕನಿಷ್ಠ ಪಕ್ಷ ತೊಗೊಳ್ಳಿ. ಇನ್ನು ಇದಲ್ದೇ ಸಾಕ್ಸ್ಗಳನ್ನ ತೊಗೊಳ್ಳಿ. ಮತ್ತು ಕೈಗೆ ಹಾಕುವಂಥ ಗ್ಲೌಸ್ ಬರುತ್ತೆ, ಮಕ್ಕಳಿಗೆ ಊಲನಿಂದ ಬರುತ್ತೆ. ಸೊ ಅದು ಕಂಪ್ಲೀಟ್ ನಿಮಗೆ ಸೆಟ್ ಕೂಡ ಸಿಗುತ್ತೆ. ಸೊ ಅಂಥ ಸೆಟ್ಟನ್ನು ನೀವು 4 ತೊಗೊಂಡ್ರೆ ಆಯಿತು. ಇದರಲ್ಲಿ ನಿಮಗೆ ಟೋಪಿ ಕೂಡ ಸಿಗುತ್ತೆ. ಟೋಪಿ ಇಲ್ಲ ಅಂತಂದರೆ ಎಕ್ಸ್ಟ್ರಾ ಕೂಡ ತೊಗೊಳ್ಳಿ. 1-2ರಿಂದ 3 ತೊಗೊಂಡ್ರೆ ಸಾಕಾಗುತ್ತೆ. ಇದಾಯಿತು, ನಾರ್ಮಲಿ ನಿಮ್ಮ ಬ್ಯಾಗಲ್ಲಿ ಇರಲೇಬೇಕು. ಆ್ಯಂಡ್ ಇದಲ್ದೇ ಒಂದು ಕಾಟನ್ ಅಥವಾ ಹತ್ತಿ ಬಟ್ಟೆಯ ನೀವು ಒಂದು ಟಾವೆಲ್ಗಳನ್ನ ಇಟ್ಕೊಳ್ಳಿ. 2 ಬಿಟ್ಟು 3 ಇಟ್ಕೊಳ್ಳಿ, ಯಾಕಂದರೆ ಚಳಿಗಾಲದಲ್ಲಿ ಬೇಗ ಒಣಗೋದಿಲ್ಲ. ಸೊ ಹೀಗಾಗಿ ನೀವು ಕಾಟನ್ ಹತ್ತಿ ಬಟ್ಟೆಯ 2-3 ಟಾವೆಲ್ಗಳನ್ನ ಇಟ್ಕೊಳ್ಳಿ. ಮಗುವಿನ ಯಾವಾಗ ನೀವು ಸ್ನಾನ ಮಾಡಿ ಕೊಡ್ತಾರೆ ಬೆಳಗಿನ ಟೈಮಲ್ಲೆಲ್ಲ, ಮಗುವನ್ನ ನೀವು ತೊಗೊಳೋದಕ್ಕೆ ಒಂದು ಸ್ವಚ್ಛವಾದಂಥ ಸ್ಮೂತ್ ಆದಂತಹ ಟಾವೆಲ್ಸ್ ಬೇಕಾಗುತ್ತೆ ಅಲ್ಲಿ. ಸೊ ಅಂಥ ಒಂದು ಟಾವೆಲ್ಸ್ಗಳನ್ನ ನೀವು ಕ್ಯಾರಿ ಮಾಡ್ಬೋದು. ಇನ್ನು ಇದಲ್ಲದೆ ಮಗುವಿನ ಮಲಗಿಸೋದಕ್ಕೋಸ್ಕರ ನೀವು ಕಾಟನ್ ಹತ್ತಿ ಬಟ್ಟೆಯ ಬೆಡ್ಶೀಟ್ ಯೂಸ್ ಮಾಡ್ಬೋದು, ಅಥವಾ ಟಾವೆಲ್, ದಪ್ಪವಾದಂಥ ಟಾವೆಲ್ ಬರುತ್ತೆ. ಸೊ ಆ ಟಾವೆಲ್ಗಳನ್ನ ನೀವು ಯೂಸ್ ಮಾಡ್ಬೋದು. ಎಷ್ಟಾಗುತ್ತೋ ಅಷ್ಟು ಸ್ಮೂತ್ ಬಟ್ಟೆಗಳನ್ನ ಯೂಸ್ ಮಾಡಿ. ಇನ್ನು ಇದಲ್ಲದೆ ಕಾಟನ್ ಹತ್ತಿಯ ಬೆಡ್ಶೀಟ್ಗಳು ಸಿಗುತ್ತೆ. ಸೊ ಅವನು ಕೂಡ ನೀವು ಯೂಸ್ ಮಾಡ್ಬೋದು. ಒಂದು ಸಿಂಗಲ್ ಬೆಡ್ಶೀಟ್ ತೊಗೊಂಡ್ರು ಕೂಡ ನಿಮಗೆ ಆರಾಮಾಗಿ ಯೂಸ್ ಮಾಡ್ಬೋದು. ಇನ್ನು ಮಗುವಿನ ಮೇಲ್ಗಡೆ ಹಾಸೋದಕ್ಕೆ ನೀವು ಬೆಡ್ಶೀಟ್ ಯೂಸ್ ಮಾಡ್ಬೋದು. ತುಂಬ ಕಾಟನ್ನ ಸ್ಮೂತ್ ಬೆಡ್ಶೀಟ್ ಯೂಸ್ ಮಾಡಿ. ಉಲನಿಂದು ತುಂಬ ಒಳ್ಳೆ ಕ್ವಾಲಿಟಿದು ಚಾಯ್ಸ್ ಮಾಡಿಬಿಟ್ಟು ತೊಗೊಳ್ಳಿ. ಎಷ್ಟಾಗುತ್ತೋ ಅಷ್ಟು. ಲೋ ಕ್ವಾಲಿಟಿ ತೊಗೊಂಡ್ರೆ ಏನಾಗುತ್ತೆ, ಮಗುವಿನ ಸ್ಕಿನ್ ತುಂಬಾ ಸ್ಮೂತ್ ಇರುತ್ತೆ. ಇನ್ಫೆಕ್ಷನ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಉಲನ್ನಿಂದ. ಮಗುವಿಗೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ಗುಳ್ಳೆಗಳೆಲ್ಲ ಆಗುತ್ತೆ. ಸೊ ಅದೆಲ್ಲ ಉಲನ್ನಿಂದನೇ ಆಗೋದು. ಹೀಗಾಗಿ ಒಳ್ಳೆ ಕ್ವಾಲಿಟಿದು ಉಲನ್ನಿಂದು ನೀವು ಬೆಡ್ಶೀಟ್ಗಳನ್ನ ತೊಗೋಬೋದು. ಅಥವಾ ಬ್ಲ್ಯಾಂಕೆಟ್ ಸಿಗುತ್ತೆ ಮಕ್ಕಳಿಗಂತಲೇ, ಚಿಕ್ಕದು ಸಿಗುತ್ತೆ ಮಾರ್ಕೆಟಲ್ಲಿ. ಸೊ ಅವನು ಕೂಡ ನೀವು ತೊಗೋಬೋದು. ಒಂದು 3ರಿಂದ 4 ತೊಗೊಂಡ್ರೆ ಸಾಕಾಗುತ್ತೆ. ಇನ್ನು ಹಾಸಿಗೆ ಹಾಗೆಯೇ ಒಣ ಇರಬೇಕು ಅಂತಂದರೆ ನೀವು ಮಕ್ಕಳಿಗೋಸ್ಕರ ವಾಟರ್ ಪ್ರೂಫ್ ಒಂದು ಶೀಟ್ ಸಿಗುತ್ತೆ. ಆ ಶೀಟ್ ಕೂಡ ತೊಗೊಂಡು ಇಟ್ಕೊಂಡ್ರೆ ಆಯಿತು. 2ರಿಂದ 3 ತೊಗೊಂಡ್ರೆ ಆಗುತ್ತೆ, ಯಾಕಂದರೆ ಒಂದನ್ನು ವಾಶ್ ಮಾಡಿದ್ರೆ ಇನ್ನೊಂದು ಬೇಕಾಗುತ್ತೆ. ಸೊ ಈ ರೀತಿ ಶೀಟ್ಗಳನ್ನ ಮೊದಲೇ ಯೂಸ್ ಮಾಡಿ ನಂತರ ಅದ್ರ ಮೇಲೆ ಹಾಸಿಗೆಗಳನ್ನ ಹಾಸ್ಬೋದು. ಇದರಿಂದ ಮಗು ಏನೇ ನಿಮಗೆ ಟಾಯ್ಲೆಟ್ ಎಲ್ಲ ಮಾಡಿದರೆ ಸೊ ಕೆಳಗಡೆ ಹಾಸಿಗೆ ಏನಿರುತ್ತೆ ಅದು ಹಸಿ ಆಗೋದಿಲ್ಲ. ಇನ್ನು ನವಜಾತ ಶಿಶುಗಳಿಗೆ ಅಂತಲೇ ಡೈಪರ್ ಸಿಗುತ್ತೆ. ತುಂಬ ಚಿಕ್ಕ ಚಿಕ್ಕ ಸೈಜಿಂದು ಡೈಪರ್ ಸಿಗುತ್ತೆ. ಸೊ ಅವನುಗಳನ್ನ ಕೂಡ ನೀವು ಒಂದು ಪ್ಯಾಕೆಟ್ ಇಟ್ಕೊಂಡ್ರೆ ಆಗುತ್ತೆ. ಇನ್ನು ಮಗುವಿನ ಬಾಯನ್ನು ಒರೆಸೋದಕ್ಕೋಸ್ಕರ ಕಾಟನ್ ಒಂದು ರುಮಾಲ್ ಅಥವಾ ಕರ್ಸೀಫ್ನ ಇಟ್ಕೊಂಡ್ರೆ ಆಯಿತು. ಕರ್ಸೀಫ್ಗಳನ್ನ 2ರಿಂದ 3 ಇಟ್ಕೊಳ್ಳಿ. ಇನ್ನು ಮಗು ಏನಾದರೂ ಟಾಯ್ಲೆಟ್ ಎಲ್ಲ ಮಾಡ್ಕೊಂಡಾಗ ಅದರ ಪ್ಯಾಡ್ ಎಲ್ಲ ಚೇಂಜ್ ಮಾಡಿದಾಗ ಅದರ ಸ್ಕಿನ್ನನ್ನು ಕ್ಲೀನ್ ಮಾಡೋದಕ್ಕೋಸ್ಕರ ನಿಮಗೆ ವೈಪ್ಸ್ ಅಂತ ಸಿಗುತ್ತೆ ಮಾರ್ಕೆಟಲ್ಲಿ. ತುಂಬ ವೆಟ್ ವೈಪ್ಸ್ ಇರುತ್ತೆ, ಅಂದರೆ ಅದು ಹಸಿಯಾಗೇ ಇರುತ್ತೆ. ಸೊ ಅದನ್ನು ತೊಗೊಂಡ್ಬಿಟ್ಟು ನೀವು ಅದರ ಒಂದು ಸ್ಕಿನ್ನನ್ನು ಕ್ಲೀನ್ ಮಾಡ್ಬೋದು. ಸೊ ಹೀಗಾಗಿ ಈ ಒಂದು ಪ್ಯಾಕೆಟ್ ತೊಗೊಳ್ಳಿ. ನಿಮಗೆ ಮಾರ್ಕೆಟಲ್ಲಿ ಹೋಗಿ ವೈಪ್ಸ್ ಕೊಡಿ ಅಂತಂದರೆ ಕೊಡ್ತಾರೆ. ಸೊ ಅದನ್ನು ತೊಗೊಂಡ್ಬಿಟ್ಟು ಒಳ್ಳೆ ಕ್ವಾಲಿಟಿ ತೊಗೊಂಡ್ಬಿಟ್ಟು 1 ಪ್ಯಾಕೆಟ್ ಆದರೆ ಸಾಕಾಗುತ್ತೆ. ಇನ್ನಿದ್ರ ಜೊತೆಗೆ ಹಾಲಿನ ಬಾಟಲ್ ಕೂಡ ಇಟ್ಕೊಳ್ಳಿ. ಯಾಕಂತಂದರೆ ಸಮ್ಟೈಮ್ಸು ತಾಯಿಗೆ ಬರುವಂಥ ಹಾಲು ಮಗುವಿಗೆ ಸಾಕಾಗೋದಿಲ್ಲ. ಸೊ ಸಮ್ಟೈಮ್ಸ್ ಅಥವಾ ನೀವು ಹಾಲನ್ನು ಮೊದಲೇ ತೆಗೆದುಬಿಟ್ಟು ನಂತರ ಆ ಬಾಟ್ಲಲ್ಲಿ ನೀವು ಸ್ಟೋರ್ ಮಾಡಿ ನಂತರ ಮಗುವಿಗೆ ಯಾವಾಗ ಬೇಕೋ ಅವಾಗ ಕೂಡ ಕುಡಿಸ್ಬೋದು. ಸೊ ಹೀಗಾಗಿ ನೀವು ಒಂದು ಹಾಲಿನ ಬಾಟಲ್ ಕೂಡ ಇಟ್ಕೊಳ್ಳಿ. ಇನ್ನು ಇದಲ್ಲದೆ ಹಾಲಿನ ಬಾಟ್ಲನ್ನ ಕ್ಲೀನ್ ಮಾಡೋದಕ್ಕೋಸ್ಕರ ನೀವು ಅದರ ಒಂದು ಬ್ರಷಸ್ ಎಲ್ಲ ಇಟ್ಕೊಳ್ಳಿ. ಅದನ್ನು ಆವಾಗವಾಗ ಬಿಸಿನೀರಿಂದ ಚೆನ್ನಾಗಿ ಕ್ಲೀನ್ ಮಾಡಿ ಅದನ್ನು ಯೂಸ್ ಮಾಡಿ. ಸೊ ಇದರಿಂದ ಬೇಬಿಗೆ ಯಾವುದೇ ರೀತಿ ಫುಡ್ ಒಂದು ಇನ್ಫೆಕ್ಷನ್ ಆಗೋದಿಲ್ಲ. ಇನ್ನು ಸ್ಯಾನಿಟೈಸರ್ ಕೂಡ ಮರೆಯೋಕ್ಕೆ ಹೋಗಬೇಡಿ. ಸ್ಯಾನಿಟೈಸರ್ನ ತೊಗೊಂಡ್ಬಿಟ್ಟು ಎಷ್ಟಾಗುತ್ತಷ್ಟು ಯಾರೇ ಬಂದರೂ ಕೂಡ ಹಾಸ್ಪಿಟ್ಲಿಗೆ ಅವರಿಗೆ ಸ್ಯಾನಿಟೈಸರ್ನ ಕೊಟ್ಟೇ ನಂತರ ಮಗುನ ಅವ್ರ ಹತ್ರ ಕೊಟ್ಟರೆ ಒಳ್ಳೆಯದಾಗುತ್ತೆ. ಯಾಕಂದರೆ ಇವಾಗೆಲ್ಲ ಕೊರೋನಾದು ಸ್ವಲ್ಪ ಇನ್ಫೆಕ್ಷನ್ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಎಷ್ಟಾಗುತ್ತೋ ಅಷ್ಟು ನೀವು ಸ್ಯಾನಿಟೈಸರ್ಗಳನ್ನ ಯೂಸ್ ಮಾಡೋದನ್ನು ಸ್ಟಾರ್ಟ್ ಮಾಡಿ. ಇನ್ನು ಇದಲ್ಲದೆ ಕೊಬ್ಬರಿ ಎಣ್ಣೆ ಅಥವಾ ಲೋಷನ್ಸ್ ಇಟ್ಕೋಬೋದು ನೀವು ಮಗುವಿಗೋಸ್ಕರ. ಬೇಕಾಗುತ್ತೆ ಅಲ್ಲಿ ಸಮ್ಟೈಮ್ಸ್ ಏನಾದರೂ ರ್ಯಾಷಸ್ ಥರ ಆಗ್ತಾಯಿದ್ರೆ ಸ್ಕಿನ್, ಯಾಕಂದರೆ ಇವಾಗ ಚಳಿಗಾಲ ಎಲ್ಲ ನಡೀತಾ ಇದೆ. ಚಳಿಗಾಲ ಇಲ್ಲ ಅಂದರೂ ಕೂಡ ಬೇರೆ ಒಂದು ವಾತಾವರಣದಲ್ಲೂ ಕೂಡ ಮಗು ಬೇಗ ಆಚೆ ಬಂದಾಗ, ಡೆಲಿವರಿ ಆದಾಗ ಸ್ವಲ್ಪ ಶುಷ್ಕ ಅನಿಸುತ್ತೆ. ಸೊ ಆ ಟೈಮಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ತುಂಬ ಒಳ್ಳೆಯದಂತ ಹೇಳ್ಬೋದು. ಅದಿಲ್ಲ ಅಂತಂದರೆ ಯಾವುದಾದ್ರೂ ಮಾಯ್ಶ್ಚರೈಸರ್ ಯೂಸ್ ಮಾಡಿ. ಬಟ್ ಬೆಟರ್ ಟು ನಾನು ಹೇಳೋದಂದರೆ ನೀವು ಕೊಕೊನಟ್ ಆಯಿಲ್ನ ಯೂಸ್ ಮಾಡಿ. ಅದು ತುಂಬಾ ಒಳ್ಳೆ ಆಯಿಲ್. ಸೊ ಒಂದು ಬಾಟಲ್ ಇಟ್ಕೊಂಡ್ರೆ ಸಾಕಾಗುತ್ತೆ. ಅದು ದೊಡ್ಡ ಬಾಟಲ್ ತೊಗೊಳ್ಳಿ, ಒಂದು ಮೀಡಿಯಮ್ ಸೈಜು. ಇದು ನಿಮಗೂ ಆಗುತ್ತೆ ಮತ್ತು ಮಗುವಿಗೆ ಕೂಡ ಆಗುತ್ತೆ.
ಇನ್ನು ಇದಲ್ಲದೆ ಇನ್ನರ್ಸ್ ಅಂತ ಸಿಗುತ್ತೆ. ಇದು ಸೇಮ್ ವೂಲನ್ ಥರನೇ ಕೆಲಸ ಮಾಡುತ್ತೆ. ನೀವು ಶಾಪಲ್ಲಿ ಹೋಗಿ ಕೇಳಿದರೆ ಕೊಡ್ತಾರೆ. ಸೊ ಕಂಪ್ಲೀಟ್ ಸೆಟ್ ಇರುತ್ತೆ ಅದು. ಸೊ ಅದನ್ನು ಕೂಡ ನೀವು ಒಂದೆರಡು ಜೋಡಿ ಇಟ್ಕೋಬೋದು. ಅದಿಲ್ಲ ಅಂತಂದರೆ ಒಂದು 3ರಿಂದ 4 ಜೋಡಿನ ಕಾಟನ್ ಬಟ್ಟೆಗಳನ್ನ ನೀವು ಇಟ್ಕೊಂಡ್ರೆ ಆಗುತ್ತೆ. ಆವಾಗವಾಗ ಮಗುವಿನ ಬಟ್ಟೆನ ಚೇಂಜ್ ಮಾಡೋದಕ್ಕೆ. ಇನ್ನು ಇದಲ್ಲದೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕುಂಚಿಗೆ ಅಂತ ಹೇಳ್ತೀವಿ, ಅಥವಾ ತಲೆ ಕಟ್ಟುವಂತಹ ಟೋಪೀಸ್ ಏನಿರುತ್ತೆ ಮಕ್ಕಳಿಗೆ, ಉಲ್ಲನಿಂದ ಆಗಿರ್ಬೋದು ಅಥವಾ ಮನೇಲಿ ಹೊಲಿದಿರೋದಂಥದ್ದಾಗಿರ್ಬೋದು. ಸೊ ಅದನ್ನು ಒಂದು ಬಿಟ್ಟು 2-3 ಇಟ್ಕೊಳ್ಳಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಸ್ನೇಹಿತರೆ. ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ನಿಮಗೆ ಏನೇ ಕೇಳೋದಿದ್ರು ನೀವು ನನಗೆ ಕಮೆಂಟಲ್ಲಿ ಕೇಳ್ಬೋದು. ನಾನು ಪ್ರತಿಯೊಬ್ಬರಿಗೂ ಉತ್ತರಿಸ್ತೀನಿ, ನಿಮಗೂ ಕೂಡ ಉತ್ತರಿಸ್ತೇನಂತೆ. ಸೊ ಹೊಸಬರಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಇದೇ ರೀತಿ ಹೊಸ ವೀಡಿಯೋಸ್ ನೋಡೋದಕ್ಕೋಸ್ಕರ. ಓಕೆ, ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.